ನಮಸ್ತೆ ಗೆಳೆಯರೇ. ಈ ದಿನ ವಿಶ್ವದ ಅಗ್ರಗಣ್ಯ ನಾಯಕರಲ್ಲಿ ಒಬ್ಬರಾದಂತಹ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಜನಿಸಿದ ದಿನ. ಇವರು 1891ರಲ್ಲಿ ಮಧ್ಯಪ್ರದೇಶದ ಮಾಹೋ ಎಂಬ ಗ್ರಾಮದಲ್ಲಿ ಜನಿಸಿರುತ್ತಾರೆ. ಇವರ ತಂದೆ ತಾಯಿಗಳು ರಾಮ್ಜಿ ಸತ್ಪಾಲ್ ಅವರು ಹಾಗೂ ಭೀಮಾಬಾಯಿ ಅವರು. ರಾಮ್ಜಿ ಸತ್ಪಾಲ್ ಅವರು ಬ್ರಿಟಿಷರ ಮಿಲಿಟರಿ ಕ್ಯಾಂಪಿನಲ್ಲಿ ಸುಬೇದಾರ್ ಆಗಿ ಕೆಲಸ ಮಾಡುತ್ತಾ ಇರುತ್ತಾರೆ. ಭೀಮಾಬಾಯಿ ಅವರಿಗೆ ಅಂಬೇಡ್ಕರ್ ಅವರು 14ನೇ ಮಗನಾಗಿ ಜನಿಸಿರುತ್ತಾರೆ. ಇವರ ಬಾಲ್ಯದ ವಿದ್ಯಾಭ್ಯಾಸವು ಮಹಾರಾಷ್ಟ್ರದ ಸತಾರಾದಲ್ಲಿ ನಡೆದಿರುತ್ತದೆ. ಮೆಟ್ರಿಕ್ಯುಲೇಷನ್ ವಿದ್ಯಾಭ್ಯಾಸವು ಬಾಂಬೆಯಲ್ಲಿ ಮುಗಿಸಿರುತ್ತಾರೆ. ಬಾಂಬೆ ವಿಶ್ವವಿದ್ಯಾನಿಲಯದಲ್ಲಿ, ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿ, ಲಂಡನ್ ವಿಶ್ವವಿದ್ಯಾನಿಲಯದಲ್ಲಿ, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಸ್ಕೂಲಿನಲ್ಲಿ ಪದವಿಗಳನ್ನು ಪಡೆದು ಹಾಗೂ ಬ್ಯಾರಿಸ್ಟರ್ ಅಟ್ ಲಾ ಪದವಿಯನ್ನು ಸಹ ಪಡೆಯುತ್ತಾರೆ. ಇವರು ಒಟ್ಟು 32 ಪದವಿಗಳನ್ನು ಪಡೆದಿರುತ್ತಾರೆ ಹಾಗೂ 4 PhD ಪದವಿಗಳನ್ನು ಪಡೆದಿರುತ್ತಾರೆ. ಇವರಿಗೆ 1945 ಮಧ್ಯಂತರ ಸರ್ಕಾರದಲ್ಲಿ ಇವರನ್ನು ಕಾರ್ಮಿಕ ಸಚಿವರನ್ನಾಗಿ ನೇಮಕ ಮಾಡುತ್ತಾರೆ. ಆ ಸಮಯದಲ್ಲಿ ಅನೇಕ ಕಾರ್ಮಿಕರ ಕಲ್ಯಾಣ ಯೋಜನೆಗಳನ್ನು ರೂಪಿಸುತ್ತಾರೆ. ಅವುಗಳಲ್ಲಿ ಸಮಾನ ವೇತನ, ಸಮಾನ ಕೆಲಸ, ಹೆಚ್ಚುವರಿ ಕೆಲಸಕ್ಕೆ ಹೆಚ್ಚುವರಿ ವೇತನ ಹಾಗೂ ರಾತ್ರಿ ಪಾಳ್ಯದಲ್ಲಿ ಮಹಿಳೆಯರಿಗೆ ನಿಷೇಧ, ಹೀಗೆ ಅನೇಕ ಕಲ್ಯಾಣ ಯೋಜನೆಗಳನ್ನು ಅಳವಡಿಸುತ್ತಾರೆ. ಇವರು RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಯಲ್ಲಿ ಇವರ ಪ್ರಮುಖ ಪಾತ್ರವೂ ಇರುತ್ತದೆ ಹಾಗೂ ತ್ರಿವರ್ಣ ಧ್ವಜದಲ್ಲಿ ಅಶೋಕ ಚಕ್ರ ಅಳವಡಿಸುವ ಕಾರ್ಯದಲ್ಲಿ ಇವರ ಪ್ರಮುಖ ಪಾತ್ರವೂ ಇರುತ್ತದೆ. ಹೀಗೆ ಇವರನ್ನು 1947ರಲ್ಲಿ ಅಂದಿನ ಪ್ರಧಾನಮಂತ್ರಿಗಳಾದ ಜವಾಹರ್ಲಾಲ್ ನೆಹರು ಅವರು ಇವರನ್ನು ದೇಶದ ಪ್ರಥಮ ಕಾನೂನು ಮಂತ್ರಿಗಳನ್ನಾಗಿ ನೇಮಕ ಮಾಡುತ್ತಾರೆ. ಹೆಚ್ಚುವರಿಯಾಗಿ ಇವರಿಗೆ ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರನ್ನಾಗಿ ಸಹ ಮಾಡುತ್ತಾರೆ. ಇವರು ಸಂವಿಧಾನ ಸಭೆಯ ಕರಡು ಸಭೆಯ ಅಧ್ಯಕ್ಷರಾದ ಮೇಲೆ ಇವರು ದೇಶ ವಿದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡುತ್ತಾರೆ ಹಾಗೂ ಸುಮಾರು 299 ಸಂವಿಧಾನ ಸಭೆಯ ಸದಸ್ಯರುಗಳು ನೀಡಿದ ಸಲಹೆಗಳನ್ನು ಹಾಗೂ ವಿವಿಧ ಧರ್ಮದ ಗ್ರಂಥಗಳ ಅಧ್ಯಯನಗಳನ್ನು ಮಾಡಿ ಸಂವಿಧಾನವನ್ನು ರಚನೆ ಮಾಡುತ್ತಾರೆ. ಸುಮಾರು 2 ವರ್ಷ 11 ತಿಂಗಳು 10 ದಿನಗಳ ಕಾಲ ಶ್ರಮವಹಿಸಿ ಇವರು 234 ಪುಟಗಳ ಸಂವಿಧಾನದ ಪುಸ್ತಕವನ್ನು ರಚಿಸಿ 1949 ನವೆಂಬರ್ 26ರಂದು ಸರ್ಕಾರಕ್ಕೆ ಅಂಗೀಕಾರಕ್ಕಾಗಿ ಒಪ್ಪಿಸುತ್ತಾರೆ. ಅಂಗೀಕಾರವೂ ಆಗುತ್ತದೆ. 1950 ಜನವರಿ 26ರಂದು ನಮ್ಮ ದೇಶಕ್ಕೆ ರಾಜ್ಯಾಂಗದಲ್ಲಿ ಸಂವಿಧಾನವನ್ನು ಅಳವಡಿಸಲಾಗುತ್ತದೆ. ದೇಶವನ್ನು ಗಣರಾಜ್ಯವನ್ನಾಗಿ ಮಾಡಲಾಗುತ್ತದೆ. ತದನಂತರ ಭಾರತ ದೇಶದ ಪ್ರಜೆಗಳಿಗೆ ಮೂಲಭೂತ ಹಕ್ಕುಗಳು ಹಾಗೂ ಮೂಲಭೂತ ಸೌಕರ್ಯಗಳು ಹಾಗೂ ಸಮಾನತೆಯ ಹಕ್ಕುಗಳು, ಆಸ್ತಿ ಹಕ್ಕುಗಳು, ಮಹಿಳೆಯರಿಗೆ ವಿಚ್ಛೇದನ ಹಕ್ಕು ಹಾಗೂ ಸಮಾನತೆ ಹಕ್ಕುಗಳನ್ನು ಸಂವಿಧಾನದ ಮೂಲಕ ನಾವು ಪಡೆಯಬಹುದಾಗಿದೆ. ಹಾಗೂ ನಾವುಗಳು ಭಾರತ ದೇಶದ ಯಾವುದೇ ಮೂಲೆಯಲ್ಲಿ ನಾವು ವಾಸಿಸಬಹುದು ಹಾಗೂ ನೆಲೆಸಬಹುದಾಗಿದೆ. ಹಾಗೂ ಆಸ್ತಿ ಹಕ್ಕುಗಳು, ಆಸ್ತಿಯನ್ನು ನಾವು ಪಡೆಯಬಹುದಾಗಿದೆ. ಹೀಗೆ ಡಾಕ್ಟರ್ ಅಂಬೇಡ್ಕರ್ ಅವರು ದೀನ ದಲಿತರಿಗೆ ಹಾಗೂ ಬಡವರಿಗೆ ಹಾಗೂ ಈ ದೇಶದ ಎಲ್ಲ ವರ್ಗದ ಪ್ರಜೆಗಳಿಗೆ ಹಾಗೂ ಈ ದೇಶದ ಎಲ್ಲ ಸಮಾಜದ ಪ್ರಜೆಗಳಿಗೆ ಶ್ರೇಷ್ಠ ನಾಯಕರಾಗಿ, ವಿಶ್ವ ಮಾನವರಾಗಿ, ವಿಶ್ವ ನಾಯಕರಾಗಿ ಹಾಗೂ ಮಾನವತಾವಾದಿಯಾಗಿ, ಸಂವಿಧಾನ ಶಿಲ್ಪಿಯಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಇರುತ್ತಾರೆ. ಈ ದಿನ ಇವರ ಹುಟ್ಟುಹಬ್ಬವಾದ್ದರಿಂದ ಏಪ್ರಿಲ್ 14 ಇವರು ಜನಿಸಿದ ದಿನವಾದ್ದರಿಂದ ನಾನು ಇವರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ ಹಾಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ವಂದನೆಗಳು.